7 ಒಂದ್ಲಿ 7, 7 ಎರಡ್ಲ 14. ನೋಡಿದ್ಯಾ ಹೆಂಗ್ ಹೇಳ್ತಿದ್ದಾನೆ ಅಂತ. ಅಷ್ಟಕ್ಕೆ ಏನಾಯ್ತು? ಉಳ್ದಿದ್ದು ಹೇಳಕ್ ಹೇಳು. 7 ಮೂರ್ಲಿ 24, 7 4ಲ. ನಿಲ್ಸೋ 7 ಮೂರ್ಲ ಎಷ್ಟು ಕಂದ? 24. 7 4ಲ 40, 7 10ಲ 70. 7ನೇ ಮಗ್ಗಿನೂ ಬರಲ್ವೇನೋ ನಿಂಗೆ? ಇವನೇನೆ ಉದ್ಧಾರ ಆಗ್ತಾನೆ. ನಾಳೆ ಇವನ್ ಪರೀಕ್ಷೆಲ್ ಪಾಸ್ ಆದಂಗೆ ಬಾಯಲ್ಲಿ ಬೆರಳಿಟ್ಕೊಂಡು ಉಗುರು ಕಚ್ಚೋದ್ ಬಿಟ್ಟು ಇವನ್ ಕೈಲೇನೂ ಆಗಲ್ಲ. ಸುಮ್ನೆ ಊರಿಗೆ ಹೋಗಿ ಕೆಲ್ಸ ನೋಡ್ಕೊಳ್ಳಿ ಹೋಗಿ. ಕೇಳಿಲಿ, ನನ್ ಮಗನ್ ಬಗ್ಗೆನೆ ಹಂಗ ಹೇಳ್ತೀಯಾ? ನೀನ್ ಹೋಗಿ ಎಮ್ಮೆ ಮೇಸು. ಆ ಕೆಲ್ಸ ನೀನ್ ಮಾಡೇ. ತಾಯಿಗೆ ಕೆಲ್ಸ ಗಿಲ್ಸ ಇಲ್ಲ, ಮಗನ್ಗೆ ವಿದ್ಯೆ ಇಲ್ಲ. ಇಬ್ರು ಈ ಮನೇಲಿ ಸೇರ್ಕೊಂಡು ಎಮ್ಮೆಗಳ ತರ ಮೇಯ್ತಾ ಇದ್ದೀರಾ. ಚಿಚಿ, ನಿಮ್ದು ಒಂದ್ ಜೀವನನ? ಇಂಥ ಬಾಳೋ ಬದ್ಲು ಎಲ್ಲಾದ್ರೂ ಹೋಗ್ ಸಾಯ್ರೆ. ಅವಳ ಮುಂದೆ ನನ್ ಮರ್ಯಾದೆ ಕಳ್ದಲ್ಲೋ. ಸಾರಿ ಅಮ್ಮ. ಊರಲ್ಲಿ ಜಗಳ ಮಾಡ್ಕೊಂಡು ಓದ್ ಹಾಳ್ ಮಾಡ್ಕೊಂಡೆ ಅಂತ ಇಲ್ಲಿ ಕರ್ಕೊಂಡ್ ಬಂದ್ರೆ ಇಲ್ಲೂ ಅದೇ ಕೆಲ್ಸ ಮಾಡ್ತಿದ್ಯೇನೋ? ಹಿಂಗಾದ್ರೆ ನೀನ್ ಹೆಂಗೋ ಉದ್ಧಾರ ಆಗ್ತೀಯಾ? ಇಲ್ಲ ಅಮ್ಮ, ನಾನು ಓದ್ತೀನಿ, ಜಗಳಗಳೆಲ್ಲ ಮಾಡಲ್ಲ ಅಮ್ಮ. ಕೇಳಿಲಿ, ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಚೆನ್ನಾಗ್ ಓದಿ ನಾಳೆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಅದೇ ಸ್ಕೂಲಲ್ಲಿ ಇರ್ಬೇಕು. ಇರ್ತೇನಮ್ಮ, ನಿನ್ ಹೆಸರು ನುಡಿಸ್ತೀನಿ, ಎಲ್ರೂ ನನ್ನ ಹೊಗಳಂಗ್ ಮಾಡ್ಕೊಂತೀನಿ. ಎಲ್ರೂ ನಮ್ನ ಬೈದೇ ಇದ್ರೆ ಸಾಕು. ಮೊದ್ಲು ಹೋಗಿ ಓದ್ಕೋ. ನಂಗೆ ಓದಿದ್ಯಾವ್ದು ನೆನ್ಪಿರಲ್ಲ. ನಾಳೆ ಕಾಪಿ ಹೊಡೆದು ಎಕ್ಸಾಮ್ ಪಾಸ್ ಆಗ್ತೀನಿ. ಇವತ್ತು ಚೀಟಿ ರೆಡಿ ಮಾಡ್ಕೊತೀನಿ. ಇವ್ರೇನಾಗ್ಲೇ ಎದ್ದು ರೆಡಿಯಾಗಿ ಓದ್ತಾ ಇದ್ದಾರೆ. ಕಿಟ್ಟು, ಇವಾಗ ಎದ್ಯಾ? ಇಲ್ಲ ಅತ್ತೆ, ನಾನೇ ತುಂಬಾ ಹೊತ್ತಾಯ್ತು. ಮತ್ತ್ಯಾಕಿನ್ನೂ ರೆಡಿ ಆಗಿಲ್ಲ? ಇವತ್ತಿಂದ ಫೈನಲ್ ಎಕ್ಸಾಮ್ಸ್ ಅಲ್ವಾ? ಹೌದಲ್ವಾ? ರಾತ್ರಿ ಬುಕ್ ಓಪನ್ ಮಾಡಿದ ತಕ್ಷಣ ನಿದ್ದೆ ಬಂದ್ಬಿಡ್ತು. ಇವಾಗ ತನಕ ನಿದ್ದೆ ಮಾಡಿದೆ. ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ಯಾ ಕಿಟ್ಟು? ಆಗಿದ್ದೀನಿ ಅತ್ತೆ, ರಾತ್ರಿ ಇಡೀ ಓದ್ದೆ. ಸರಿ, ಬೇಗ ರೆಡಿಯಾಗಿ ಹೋಗು, ಸ್ಕೂಲಿಗೆ ಟೈಮ್ ಆಗುತ್ತಲ್ವಾ? ಸರಿ ಅತ್ತೆ. ಅಮ್ಮ, ಇವತ್ತು ಎಕ್ಸಾಮಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಮಾವ ನನ್ನ ಬೇರೆ ಸ್ಕೂಲ್ಗೆ ಹಾಕ್ತಾರಂತೆ. ಹೇಗಾದ್ರೂ ಮಾಡಿ ಪಾಸ್ ಆಗ್ಬೇಕು. ಇದನ್ನೆಲ್ಲ ಯೂನಿಫಾರ್ಮಲ್ಲಿ ಇಟ್ಕೊಂಡು ಒಳಗೆ ಮುಚ್ಚಿಟ್ಕೊಬೇಕು. ಎಕ್ಸಾಮ್ ಚೆನ್ನಾಗಿ ಬರಿಬೇಕು. ಎಕ್ಸಾಮ್ ಬರೆಯೋದಕ್ಕೆ ನಿಮಗೆ ಕೊಟ್ಟಿರೋ ಟೈಮ್ ಅಷ್ಟು ಉಪಯೋಗಿಸ್ಕೋಬೇಕು. ಕ್ವೆಶ್ಚನ್ ಪೇಪರ್ನ ಪೂರ್ತಿ ಒಂದ್ಸಲ ಓದಿ ಅದರಲ್ಲಿ ಆನ್ಸರ್ ಗೊತ್ತಿರೋ ಕ್ವೆಶನ್ಸ್ನ ಮೊದಲು ಬರೆದು ಆಮೇಲೆ ಉಳಿದಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದೆಲ್ಲ ಸ್ಕೂಲಲ್ಲಿ ನಮ್ಮ ಮಿಸ್ ಹೇಳಿದ್ದಾರೆ ಮಮ್ಮಿ. ಮಮ್ಮಿ ನಮ್ಗೆ ಮತ್ತೆ ಇನ್ನೊಂದ್ಸಲ ಜ್ಞಾಪಿಸ್ತಿದ್ದಾರೆ ಅನು. ಥ್ಯಾಂಕ್ಸ್ ಅಕ್ಕ. ಕಿಟ್ಟು ಎಲ್ಲಿ? ರೆಡಿ ಆಗ್ತಿದ್ದಾನದ್ಕೆ. ತಗೋ ದಮಯಂತಿ, ಕಿಟ್ಟು ಲಂಚ್ ಬಾಕ್ಸ್. ಈ ಕಿಟ್ಟು ಸ್ಕೂಲ್ ಬ್ಯಾಗ್ ಎಲ್ಲಿ ಇಟ್ಟಿದ್ದಾನೆ? ಅಮ್ಮ, ನನ್ನ ಹತ್ರನೇ ಇದೆಯಮ್ಮ. ಕಿಟ್ಟು, ಹಾಲ್ ಕುಡಿತೀಯಾ? ಕುಡಿತೀನಮ್ಮ. ಸರಿ, ನಾನ್ ತಗೊಂಡ್ ಬರ್ತೀನಿ. ನಾನು ಹೋಗಿ ತಗೊಂಡ್ ಬರ್ತೀನಿ ಇರು ದಮಯಂತಿ. ಏನ್ ಬೇಕಾಗಿಲ್ಲ.
ದಮಯಂತಿ ದಮಯಂತಿ ನಿನ್ಗೇನೂ ಆಗಿಲ್ಲ ಅಲ್ವಾ? ಏಟೇನಾಗಿಲ್ಲ ತಾನೆ? ಇಲ್ಲ ದೊಡ್ಡಮ್ಮ. ಸ್ವಲ್ಪ ನೋಡ್ಕೊಂಡು ನಡಿ ದಮಯಂತಿ, ಕೆಳಗೆ ಬಿದ್ರೆ ಏಟಾಗುತ್ತೆ. ಈ ಅತ್ತಿಗೆ ಏನು ಒಳ್ಳೆ ಚಿಕ್ಕ ಮಕ್ಕಳು ಹೇಳ್ದಂಗೆ ದಮಯಂತಿಗೆ ಬುದ್ಧಿ ಹೇಳ್ತಿದ್ದಾಳಲ್ಲ. ಏನೇ ಆಗ್ಲಿ ನಿನಗ್ ಮಾತ್ರ ನನ್ ಕಂಡ್ರೆ ಪ್ರೀತಿ ದೊಡ್ಡಮ್ಮ. ನಿನ್ ಥರ ನಾನು ಯಾರು ನೋಡ್ಕೊಳ್ಳಲ್ಲ, ಅದಕ್ಕೆ ನೀನಂದ್ರೆ ನನಗಿಷ್ಟ. ನಾನು ನಮ್ಮಮ್ಮನ ಹೊಟ್ಟೆಲಲ್ದೆ ನಿನ್ನ ಹೊಟ್ಟೆಲ್ ಹುಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಕಿಟ್ಟುಗೆ ಸ್ಕೂಲ್ಗೆ ಹೋಗೋಕೆ ಟೈಮ್ ಆಗ್ತಿದೆ ಅಲ್ವಾ? ಹಾಲು ತಂದ್ಕೊಡು. ಸರಿ ದೊಡ್ಡಮ್ಮ. ಕಿಟ್ಟು ನಡಿಯೋ. ಕಾಫಿ ಕುಡಿತೀರಾ ಅತ್ತೆ? ಬೇಡಮ್ಮ. ಭಾಸ್ಕರ್, ಅಭಿ, ಅಖಿಲ್ ಎಲ್ಲಿಗೋದ್ರು? ಅವ್ರಿಗೇನೋ ಕೆಲ್ಸ ಇದೆ ಅಂತ ಬೆಳಿಗ್ಗೆನೆ ಆಚೆ ಹೋದ್ರು ಅತ್ತೆ. ಬೆಳಿಗ್ಗೆನೆ ಏನಂತ ಕೆಲ್ಸ? ಹೇಳಿಲ್ಲ ಅತ್ತೆ, ಈವೆಂಟ್ ಕೆಲ್ಸ ಅನ್ಕೋತೀನಿ. ಭಾಸ್ಕರ್, ಏನದು? ಸ್ವೀಟ್ಸು, ಹೂವು, ಹಣ್ಣು ಕಣಮ್ಮ. ಬೆಳಗ್ಗೆನೆ ಇದೆಲ್ಲ ಯಾಕ್ರಿ? ಏನೋ ಪಾವನಿ, ಅಭಿ ತಗೊಂಡ್ ಬಾ ಅಂದ. ಇವತ್ತು ಮನೇಲಿ ಪೂಜೆ ಏನಾದ್ರೂ ಇದೆಯಾ ವಸ್ಸು? ಇಲ್ಲ ಅತ್ತೆ. ರಾಕಿ, ಅನು, ಕಿಟ್ಟು, ನಿಮ್ ಸ್ಕೂಲ್ ಆಟೋ ಬಂದಿದೆ, ಬೇಗ ಹೋಗಿ. ಬಾಯ್ ಮಮ್ಮಿ. ಬಾಯ್ ಅಮ್ಮ. ಬಾಯ್. ಬಾಯ್ ದೊಡ್ಡಮ್ಮ. ಬಾಯ್ ಅಜ್ಜಿ. ಬಾಯ್ ರಾಕಿ. ಬಾಯ್ ದೊಡ್ಡಪ್ಪ. ಆ ಕವರಲ್ಲಿ ಏನಿದೆ ಅಖಿಲ್? ರೇಷ್ಮೆ ಸೀರೆ ಅಮ್ಮ, ಅಭಿ ಅಣ್ಣ ತಗೊಂಡ್ ಬಾ ಅಂದ. ಸ್ಯಾರಿನಾ? ಯಾರ್ಗೆ ಅಖಿಲ್? ಗೊತ್ತಿಲ್ಲ ಅತ್ಗೆ. ಹೂವು, ಹಣ್ಣು, ಸ್ವೀಟು, ರೇಷ್ಮೆ ಸೀರೆ, ಏನಿದೆಲ್ಲ? ಈ ಮನೇಲಿ ಏನ್ ನಡೀತಿದೆ? ಅಭಿ, ಯಾಕೆ ಭಾಸ್ಕರಿಂದ ಹೂವು, ಹಣ್ಣು, ಸ್ವೀಟು, ಅಖಿಲಿಂದ ರೇಷ್ಮೆ ಸೀರೆ ತರಿಸಿದ್ಯಾ? ಇವತ್ತು ನಂದಿನಿ ನೋಡೋದಕ್ಕೆ ಹುಡುಗನ ಕಡೆಯವ್ರು ಬರ್ತಾ ಇದ್ದಾರಮ್ಮ. ಅದಕ್ಕೆ ನಂದಿನಿನ ಬೇಗ ರೆಡಿ ಮಾಡಿ. ನಂದಿನಿ ನೋಡಕ್ಕೆ ಗಂಡು ಬರ್ತಿದ್ಯಾ? ಈ ವಿಷಯ ಮೊದ್ಲು ಹಾರಿಕಂಗ್ ಹೇಳ್ಬೇಕು. ಬೇಬಿ, ಇವತ್ತು ಹಾಸ್ಪಿಟ್ಲಿಗೆ ಹೋಗೋಣವಾ? ಯಾಕೆ? ಟೆಸ್ಟು ಮತ್ತೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕಲ್ವಾ? ಯಾವುದು ಬೇಕಾಗಿಲ್ಲ. ಬೇಕಾಗಿಲ್ಲ ಅಂತಿದ್ಯಲ್ಲ? ನೀನ್ ಹೋಟೆಲಿರೋ ಮಗು ಬಗ್ಗೆ ಯೋಚನೆನೇ ಇಲ್ವಾ? ಈಗ ನಾನು ನೀನು ಯೋಚನೆ ಮಾಡ್ಬೇಕಾಗಿರೋದು ನನ್ನ ಮಗು ಬಗ್ಗೆ ಅಲ್ಲ, ಆ ಮನೆಯವ್ರ ಮೇಲೆ ಸೀಟ್ ತೀರಿಸ್ಕೊಳ್ಳೋ ಬಗ್ಗೆ. ನನಗ್ ನೋವು ಕೊಟ್ಟವ್ರಿಗೆ ಹೇಗ್ ನೋವು ಕೊಡೋದು ಅನ್ನೋದ್ರ ಬಗ್ಗೆ. ಆಂಟಿ ಫೋನ್ ಮಾಡ್ತಿದ್ದಾಳೆ. ಹೇಳೋ ಆಂಟಿ. ನಿನ್ಗೊಂದ್ ವಿಷಯ ಹೇಳ್ಬೇಕು ಅಂತ ಮಾಡ್ದೆ ಕಣೆ. ಅಖಿಲ್ ಕೆಲ್ಸಕ್ಕೆ ಹೋಗ್ತಿದ್ದಾನಾ? ಇಲ್ಲ, ನಂದಿನಿಗೆ ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ಅಖಿಲ್ ಜೊತೆ ಮಾಡ್ತಿದಾರಾ? ಅಲ್ಲ ಕಣೆ, ಬೇರೆ ಯಾವ್ದೋ ಹುಡುಗನ್ ನೋಡಿದ್ದಾರೆ, ಇವತ್ತೇ ನೋಡಕ್ ಬರ್ತಿದ್ದಾರೆ. ಅವಳ ಮದ್ವೆನ ಇವ್ರು ಯಾಕೆ ಮಾಡ್ತಿದ್ದಾರೆ? ಇಷ್ಟು ದಿನ ಮನೇಲಿದ್ದು ಅಖಿಲ್ಗೆ ಸೇವೆ ಮಾಡಿದಾಳೆ, ಅವಳ ಋಣ ತೀರ್ಸ್ಕೋಬೇಕು ಅಂತ ಇವರೇ ಮುಂದೆ ನಿಂತು ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ಏನೋ ಈ ಮನೆ ಮಗಳಿಗೆ ಮದ್ವೆ ಮಾಡ್ದಂಗೆ ಎಲ್ರೂ ಸಂಭ್ರಮ ಪಡ್ತಿದ್ದಾರೆ ಕಣೆ. ಖುಷಿಯಿಂದ ಅವಳ ಮದ್ವೆ ಕೆಲಸ ಶುರು ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಆಂಟಿ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ. ನಮ್ ಚಿಕ್ಕೋನು ನಂದಿನಿನ್ ಮದ್ವೆ ಮಾಡ್ಕೊಂಡಿಲ್ಲ ಅಂತ ನಿನಗೆ ಖುಷಿ ಆಗ್ತಿದೆ ಅಲ್ವಾ? ಇಲ್ಲ, ನನಗ್ ಬೇರೆ ಪ್ಲಾನ್ ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಇದೇ ಥರ ಅಲ್ಲಿ ನಡೆಯೋ ವಿಷಯಗಳನ್ನ ಆಗಿಂದಾಗೆ ನನಗೆ ಹೇಳ್ತಿರು. ನಿನ್ ಜೊತೆ ಟಚ್ ಅಲ್ಲಿ ಇದೀನಿ ಅಂತ ವಸು ನನ್ ಕಪಾಳಕ್ ಬಿಟ್ಲು ಕೊಣೆ. ವೆಯ್ಟ್ ಮಾಡು ಆಂಟಿ,
ವಸು ಅಕ್ಕನ ಜೊತೆನೆ ಅಲ್ಲಿರೋ ಎಲ್ರಿಗೂ ಸಾವಿನ ಏಟ್ ಕೊಡಕ್ ಹೊರಟಿದ್ದೀನಿ. ಇಡ್ತೀನಿ. ಪ್ಲಾನ್ ಏನು ಬೇಬಿ? ಆ ನಂದಿನಿನ ನೋಡಕ್ ಬರೋರ್ನ ತಡಿಯೋದು. ಬೇಕಾ ಇದು? ಅದರಿಂದ ನಮ್ಗೇನ್ ಲಾಭ? ಅವರು ಅವಳು ಮದ್ವೆ ಮಾಡಿ ಸಂತೋಷ ಪಡ್ಬೇಕು ಅಂತಿದ್ದಾರೆ. ಆ ಸಂತೋಷನ ಅವ್ರಿಗೆ ಸಿಗದೆ ಇರೋ ಹಾಗೆ ಮಾಡ್ಬೇಕು. ಆ ಮನೆಯಲ್ಲಿ ಯಾವ ಶುಭ ಕಾರ್ಯನೂ ಆಗ್ಬಾರ್ದು, ಯಾರೂ ಸಂತೋಷವಾಗಿರ್ಬಾರ್ದು. ನಾನು ಹೇಗೆ ಅಳ್ತಿದ್ದೀನೋ ಅವರು ಹಾಗೆ ಅಳ್ಬೇಕು. ಅವರಿಗೆ ನಷ್ಟ ಆಗ್ಬೇಕು. ಅವ್ರಿಗೆ ನಷ್ಟ ಮಾಡೋ ಬದಲು ನಮಗ್ ಲಾಭ ಆಗೋ ಕೆಲಸ ಮಾಡ್ಬೋದಲ್ಲ ಬೇಬಿ? ಅವರಿಗೆ ನಷ್ಟ ನಮಗೆ ಲಾಭ, ಅವ್ರ ಕಷ್ಟ ನಮಗ್ ಸಂತೋಷ. ಇನ್ನು ಮುಂದೆ ಅವ್ರು ಏನ್ ಮಾಡಕ್ ಹೋದ್ರು ಅದಕ್ಕೆ ನಾನು ರಿವರ್ಸ್ ಮಾಡ್ತೀನಿ. ಇವಾಗ ನೀನು ನಿನ್ನ ಹೆಲ್ತ್ ನೋಡ್ಕೋಬೇಕು. ನಿನ್ನ ಹೆಲ್ತ್ನ ನೀನು ಕಾಪಾಡ್ಕೋಬೇಕು. ಬೇಡದೇ ಇರೋ ಸಮಸ್ಯೆಗಳನ್ನ ಮೈ ಮೇಲೆ ಎಳ್ಕೋಬೇಡ. ಅವ್ರು ಅಳೋದೇ ನನಗೆ ಆರೋಗ್ಯ ಮಮ್ಮಿ. ಬಸ್ರಿ ಆಗಿರೋಳು ಅಂತ ನೋಡ್ದೆ ನನಗ್ ಹೊಡೆದ್ರು, ನಿನಗೆ ಅವಮಾನ ಮಾಡಿದ್ರು. ಅಂಥ ಮನೆ ಸ್ಮಶಾನ ಆಗ್ಬೇಕು, ಎಲ್ರೂ ನಾಶ ಮಾಡ್ಬೇಕು. ಮಾಡೋಣ, ಆದ್ರೆ ನಿನ್ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡು. ಯಾವಾಗ್ಲೂ ಅವ್ರ ಬಗ್ಗೆನೇ ಯೋಚನೆ ಮಾಡೋದಲ್ಲ. ಒಂದು ಸಲ ದ್ವೇಷ ಬಂದ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋ ತನಕ ರಿಲ್ಯಾಕ್ಸ್ ಆಗಕ್ ಸಾಧ್ಯ ಇಲ್ಲ. ಅವ್ರಿಗೊಂದು ಗತಿ ಕಾಣಿಸ್ಲೇಬೇಕು. ಸರಿ, ಇಷ್ಟಕ್ಕೂ ಆ ಹೆಣ್ಣೋಡೋ ಶಾಸ್ತ್ರನ ಹೇಗೆ ಹಾಳು ಮಾಡ್ತೀಯಾ? ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಇಷ್ಟು ಕಮ್ಮಿ ಟೈಮಲ್ಲಿ ಏನ್ ಮಾಡಕ್ಕಾಗತ್ತೆ? ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಗಂಡಿನ ಕಡೆಯವರು ಆ ಮನೆಗೆ ಬಂದಿದ ತಕ್ಷಣ ಬಾಂಬ್ ಸಿಡಿಸ್ತೀನಿ. ಬಾಂಬಾ? ಗಾಬರಿ ಆಗ್ಬೇಡ, ಮನುಷ್ಯರನ್ನ ಸಾಯಿಸೋ ಬಾಂಬ್ ಅಲ್ಲ, ಮನ್ಸನ್ನ ಒಡೆಯೋ ಬಾಂಬ್, ಮದ್ವೆನ ಹಾಳು ಮಾಡೋ ಬಾಂಬ್, ಬಿಕ್ಕಿ ಬಿಕ್ಕಿ ಅಳೋ ಬಾಂಬ್. ನಮಸ್ಕಾರ. 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 ಬನ್ನಿ. ಇವರು ನಮ್ಮ ಅತ್ತೆ, ನಮ್ಮ ತಂಗಿ. ನಮಸ್ಕಾರ. ನಮಸ್ಕಾರ. ನಿಮ್ ಫ್ಯಾಮಿಲಿ ಜೊತೆ ಸಂಬಂಧ ಬೆಳೆಸ್ತಿರೋದು ನಮಗ್ ತುಂಬಾ ಸಂತೋಷ ಆಗ್ತಿದೆ ಅಭಿ ಅವರೇ. ಯಾರ್ಯಾರಿಗೋ ಮದ್ವೆ ಸಂಬಂಧ ನೋಡ್ತಿದ್ದಾರೆ, ನನ್ನೊಬ್ಬಳನ್ನ ಬಿಟ್ಟು. ವರ್ಷಲಿ ನಾನು ಈ ಮನೆ ಮಗಳಾಗಿದ್ರು ಈ ಮನೆಯಲ್ಲಿ ನನ್ಗೆ ಯಾವುದೇ ಶುಭ ಕಾರ್ಯ ಮಾಡ್ಲಿಲ್ಲ. ಯಾರೋ ಬೇರೆಯವಳಿಗೆ ಎಲ್ಲ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಏನ್ ಕತೆನೋ. ಅಖಿಲ್, ನಂದಿನಿನ ಕರ್ಕೊಂಡ್ ಬಾ ಅಂತ ಅತ್ಕೇರ್ಗೆ ಹೇಳು. ಈ ಮದುವೆನ ನೀವೇ ನಡ್ಸ್ಕೊಡ್ಬೇಕು ಅಭಿ ಅವರೇ. ಸಂಸ್ಕೃತಿ ಇವೆಂಟ್ಸ್ ಅವ್ರು ಮಾಡ್ತಿರೋ ಮದುವೆ ಅಂದ್ರೆ ಒಂದ್ ರೇಂಜಲ್ಲಿ ಇರುತ್ತೆ. ಖಂಡಿತ ಸರ್. ಮೊದ್ಲು ಹುಡುಗಿನ ನೋಡೋಣ, ಈಗ್ಲೇ ಮದ್ವೆ ವಿಷಯ ಯಾಕೆ? ಬರ್ತಿದ್ದಾರೆ ಅಮ್ಮ. ಎಲ್ರಿಗೂ ಕಾಫಿ ಕೊಡಮ್ಮ. ಅಯ್ಯೋ ನಂದಿನಿ, ಹುಷಾರು. ನಂದಿನಿ, ನಂದಿನಿ, ನಂದಿನಿ ಅಲ್ಲಿ ಕೂತ್ಕೋ. ಗೊತ್ತಾಗ್ದೇನೆ ಕಾಲ್ ಜಾರಿ ಬಿದ್ದೋಗ್ತಾ ಇದ್ಲು. ನೀವು ಕಾಫಿ ಕುಡಿರಿ. ಹಾಗಾದ್ರೆ ನಾವು ಕೇಳಿದ್ ನಿಜ ಅಂತಾಯ್ತು. ಸುಮ್ನೆ ಇಷ್ಟು ದೂರ ಬಂದಿದ್ದಾಯ್ತು. ಏನ್ರಿ, ಏನ್ ಕೇಳಿದ್ರಿ? ನಿಮ್ ತಮ್ಮನ್ ಬಗ್ಗೆ ಮತ್ತೆ ಈ ಹುಡುಗಿ ಬಗ್ಗೆ. ಇವ್ರ ಬಗ್ಗೆ ನೀವೇನ್ ಕೇಳಿದ್ರಿ? ಇವ್ರ ಮಧ್ಯೆ ಏನೋ ಒಂಥರ ಸಂಬಂಧ ಇದೆಯಂತಲ್ಲ.
ಹಾಗಂತ ನಿಮ್ಮ ಹತ್ರ ಯಾರು ಹೇಳಿದ್ರು? ಯಾರು ಹೇಳಿದ್ರೇನು? ಈಗ ಕಣ್ಣಾರೆ ನೋಡ್ದ್ವಲ್ಲ, ಎಲ್ರ ಮುಂದೆ ಆ ಹುಡುಗ ಆ ಹುಡುಗಿನ ಹಿಡ್ಕೊಂಡ್ನಲ್ಲ. ಅವಳು ಬಿದ್ದೋಗ್ತಿದ್ಲು ಅಂತ ಹಿಡ್ಕೊಂಡಿರಿ. ಹಾಗೆ ಮದ್ವೆನೂ ಮಾಡ್ಕೋಬಹುದಲ್ಲ. ಮಧ್ಯದಲ್ಲಿ ನಮ್ಮನ್ನ ಯಾಕೆ ಬಕ್ರಾ ಮಾಡ್ಬೇಕು? ಏನ್ರಿ ಮಾತಾಡ್ತಾ ಇದ್ದೀರಾ? ಈ ಹುಡುಗಿ ನಿಮ್ಗೇನಾಗ್ಬೇಕು? ತಂಗಿ. ನೀವ್ ಯಾರು? ನನ್ ದೊಡ್ಡ ಸೊಸೆ. ಅಂದ್ರೆ ನಿನ್ ಸೊಸೆ ತಂಗಿಗೆ ಹುಡುಗಿ ನೋಡೋ ಶಾಸ್ತ್ರನೂ ನಿಮ್ಮನೇಲೆ ಮಾಡ್ತಿದ್ದೀರಾ? ನಂದಿನಿ ನಮ್ಮ ಮನೆಗೆ ಸೇರಿದವಳು. ಅಂದ್ರೆ ಅವಳಿಗೂ ಒಂದ್ ಮನೆ, ಅಪ್ಪ ಅಮ್ಮ ಅಂತ ಇರ್ತಾರಲ್ಲ, ಮತ್ತೆ ಇಲ್ಲೇ ಹಾಕಿದಾಳೆ? ನಮ್ಮ ತಮ್ಮನಿಗೆ ಕಾಲು ಸರಿ ಇಲ್ಲದೆ ನಡೆಯೋಕ್ಕಾಗ್ತಿರ್ಲಿಲ್ಲ. ನಂದಿನಿ ಟ್ರೀಟ್ಮೆಂಟ್ಗೆ ಅಂತ ಈ ಮನೆಗೆ ಬಂದ್ಲು. ಅವಾಗಿಂದ ಇಲ್ಲೇ ಇದ್ದಾಳೆ. ಈಗ ನಿಮ್ ತಮ್ಮ ಚೆನ್ನಾಗೇ ಇದ್ದಾನಲ್ಲ, ಇನ್ನೂ ಯಾಕೆ ಇವಳನ್ನ ನಿಮ್ ಮನೇಲಿ ಇಟ್ಕೊಂಡಿದ್ದೀರಾ? ನಂದಿನಿಗೆ ಮದುವೆ ಮಾಡಿ ಅತ್ತೆ ಮನೆ ಕಳಿಸ್ಬೇಕು ಅಂತಿದೀವಿ. ಅವಳು ಮದ್ವೆ ಮಾಡೋದಕ್ಕೆ ನೀವ್ ಯಾರು? ಅವಳಿಗೆ ಅಪ್ಪ ಅಮ್ಮ ಇಲ್ವಾ? ನಂದಿನಿ ಮದ್ವೆ ನಾವ್ ಮಾಡ್ಬಾರ್ದಾ? ಅದೇ ಯಾಕೆ ಮಾಡ್ತೀರಾ ಅಂತ ಕೇಳ್ತಿದ್ದೀನಿ. ಇಷ್ಟಕ್ಕೂ ನಿಮ್ಗೆ ಯಾಕೆ ಬೇಕು? ನಿಮ್ ಮೈದನ್ ಜೊತೆ ಓಡಾಡಿರೋ ಹುಡುಗಿನ ನನ್ ಮಗನ್ ಗಂಟ ಹಾಕ್ಬೇಕು ಅಂತ ನೋಡ್ತಿದ್ದೀರಾ, ಅಷ್ಟೇ ಅಲ್ವಾ? ನಂದಿನಿ, ನಮ್ಮ ನಂದಿನಿ. ನಂದಿನಿ, ಮರ್ಯಾದೆಯಿಂದ ಮಾತಾಡಿ. ಮೂಳೆ ಇಲ್ಲದ ನಾಲ್ಗೆ ಅಂತ ಏನೇನೋ ಮಾತಾಡಕ್ ಹೋಗ್ಬೇಡಿ. ನೀವು ಗೌರವ ಇರೋರು, ಮರ್ಯಾದಸ್ಥರು ಅಂತ ಇಷ್ಟು ದೂರ ಬಂದ್ವಿ. ಅದು ಸುಳ್ಳು ಅಂತ ಇಷ್ಟರಲ್ಲೇ ನಮಗ್ ಗೊತ್ತಾಯ್ತು. ಏನೋ ಇವ್ರು ಹೇಳಿದ್ರಲ್ಲ ಅಂತ ಇಷ್ಟು ದೂರ ಬಂದ್ವಿ. ಈಗ ನಮ್ ಕಣ್ಣಾರೆ ನೋಡಿದ್ವಿ. ಇನ್ನು ನಿಮ್ ಸಂಬಂಧನೇ ನಮಗ್ ಬೇಡ. ನಡೀರಿ ಹೋಗೋಣ. ಒಂದು ನಿಮಿಷ ಇರ್ರಿ. ಇನ್ನು ಏನಮ್ಮ, ನೀನ್ ಏನೇ ಹೇಳಿದ್ರು ನಿಮ್ ಸಂಬಂಧ ನಮಗ್ ಬೇಕಾಗಿಲ್ಲ. ಅಖಿಲ್ ನಂದಿನಿ ಬಗ್ಗೆ ನಿಮ್ಗೆ ಕೆಟ್ಟದಾಗಿ ಹೇಳ್ದವ್ರು ಯಾರು? ನಮ್ ಹಿತೈಷಿಗಳು ನಮಗ್ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಅವ್ರು ಯಾರು? ಯಾರೋ ಗೊತ್ತಿಲ್ಲ. ನಾವೀ ಮನೆಗ್ ಬರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ದೇವತೆ ತರ ಹೆದ್ರಗ್ ಸಿಕ್ಕಿದ್ರು. ನಿಮ್ ಬಗ್ಗೆ ಎಲ್ಲ ಹೇಳಿದ್ಲು. ಏನ್ ಹೇಳಿದ್ಲು? ಅವಳು ನಿಮ್ಗೆ ಎಲ್ಲಿ ಸಿಕ್ಕಿದ್ಲು? ಅಭಿ ಅವರು ಅಂದ್ರೆ ಸಾಮಾನ್ಯದ ವ್ಯಕ್ತಿ ಅಲ್ಲ, ಸಂಸ್ಕೃತಿ ಇವೆಂಟ್ಸ್ ಚೇರ್ಮನ್. ಅಂತ ದೊಡ್ಡ ವ್ಯಕ್ತಿ ಮನೆ ಹುಡುಗಿ ನಮಗ್ ಸೊಸೆಯಾಗಿ ಬರೋದು ನಮ್ಮ ಅದೃಷ್ಟ. ಯಾರಮ್ಮ ನೀನು? ಕಾರ್ಗೆ ಅಡ್ಡ ಬಂದಿದ್ಯಾ? ನಾನು ನಿಮ್ ಹಿತೈಷಿ. ನಾನು ನಿಮ್ಮ ಒಳ್ಳೇದಕ್ಕೆ ಬಂದಿದ್ದೀನಿ. ನಾವೊಂದು ಮುಖ್ಯವಾದ ಕೆಲ್ಸದ ಮೇಲೆ ಹೋಗ್ತಿದೀವಿ, ದಾರಿ ಬಿಡಮ್ಮ. ನಂದಿನಿ ಅನ್ನೋ ಹುಡುಗಿನ ನೋಡೋದಕ್ಕೆ ಅಂತ ಹೋಗ್ತಿದ್ದೀರಾ, ಸರಿ ಅಲ್ವಾ? ಈ ವಿಷಯ ನಿಮ್ಗೆ ಹೇಗ್ ಗೊತ್ತು? ನೀವು ನೋಡಕ್ ಹೋಗ್ತಿರೋ ಆ ಹುಡುಗಿ ಬಗ್ಗೆ, ಆ ಮನೆ ಬಗ್ಗೆ ನನಗೆ ಎಲ್ಲ ವಿಷಯನೂ ಗೊತ್ತು. ಆ ನಂದಿನಿ ಒಂದು ಚೂರು ಒಳ್ಳೆವಳಲ್ಲ. ದುಡ್ಡಿರೋ ಮನೆ ಹುಡುಗನ್ನ ಬಲೆಗ್ ಬೀಳಿಸ್ಕೊಳ್ಳೋ ಕ್ಯಾರೆಕ್ಟರ್. ಏನಮ್ಮ ಮಾತಾಡ್ತಿದ್ಯಾ? ಆ ಹುಡುಗಿ ಇರೋದು ದಿ ಗ್ರೇಟ್ ಅಭಿ ಅವರ ಮನೇಲಿ. ನಂದಿನಿ ಅಭಿ ಅವ್ರ ಮನೇಲಿ ಯಾಕಿದ್ದಾಳೆ ಅಂತ ನಿಮಗ್ ಗೊತ್ತಾ? ಅಭಿ ತಮ್ಮ ಅಖಿಲ್ ಕಾಲ್ ಮುರ್ಕೊಂಡು ವೀಲ್ ಚೇರಲ್ಲಿ ಬಿದ್ದಿದ್ದಾಗ ನಂದಿನಿ ಸೇವೆ ಮಾಡೋದಕ್ಕೆ ಅಂತ ಬಂದ್ಲು. ಈ ನಡುವೆ ಅಖಿಲ್ ವಿಚ್ಛೇದನ ತಗೊಂಡು ನಂದಿನಿ ಜೊತೆ ರಿಲೇಷನ್ ಇಟ್ಕೊಂಡಿದ್ದಾನೆ. ಅವ್ರ ಮಧ್ಯೆ ಇರೋ ಸಂಬಂಧ ಗೊತ್ತಾಗಿ ಅಭಿ ನಂದಿನಿಗೆ ಬೇರೆ ಮದ್ವೆ ಮಾಡಕ್ ಹೊರಟಿದ್ದಾರೆ. ಆ ಥರ ನಿಮ್ಗೆ ಆ ಹಾಳಾಗಿರೋ ಹುಡುಗಿನ ಗಂಟು ಹಾಕ್ತಿದ್ದಾರೆ. ಅಭಿ ಅವರು ಅಂತವ್ರಲ್ಲಮ್ಮ, ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ತಮ್ಮಂಗೆ ತನ್ನ ಸ್ಟೇಟಸ್ ಸಿಗ್ತಕ್ಕಂತ ಹುಡುಗಿನ ಕೊಟ್ಟು ಮದ್ವೆ ಮಾಡ್ತಾರೆ ಹೊರತು ಆಫ್ಟರ್ ಆಲ್ ಒಬ್ಳು ನರ್ಸಗ್ ಮದ್ವೆ ಮಾಡ್ತಾರಾ? ಟ್ರೀಟ್ಮೆಂಟ್
ಅಪಾಯಿಂಟ್ ಮಾಡಕ್ ಬಂದಿರೋ ಹುಡುಗಿ ಆ ಮನೆ ಸೊಸೆಯಾಗೋದು ದುಡ್ಡಿರೋ ಆ ಮನೆ ಮಂದಿಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಗುಟ್ಟು ರಟ್ಟಾಗದೆ ಇರ್ಲಿ ಅಂತ ಆ ಹುಡುಗಿನ ನಿಮ್ ಮಗಂಗ್ ಕೊಟ್ಟು ಮದ್ವೆ ಮಾಡಿ ಕೈ ತೊಳ್ಕೋಬೇಕು ಅಂತಿದ್ದಾರೆ. ನೀವ್ ಹೇಳಿದನ್ನ ನಂಬಕ್ಕಾಗ್ತಿಲ್ಲ. ಅವ್ರಂತೋರಲ್ಲ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಇನ್ನೂ ನಿಮ್ಮಿಷ್ಟ. ಇವತ್ತಲ್ದೇ ಇದ್ರು ನಾಳೆ ಯಾವತ್ತಾದ್ರೂ ನಿಮಗ್ ಸತ್ಯ ಗೊತ್ತಾಗತ್ತೆ. ಆವತ್ತು ನೀವೇ ನೊಂದ್ಕೋತೀರಾ.